ಪ್ರಥಮದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಕೋರುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ನಿನ್ನೆ ತಾನೇ ಇಳಕಲ್ ನಗರದ ಕಂಠಿ ಸರ್ಕಲ್ನಲ್ಲಿ SDPI ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷದ ಮುಖಂಡರು ಮಾತನಾಡುವಾಗ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ವಿಜಯ ಕಾಶಪ್ಪನವರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಆಡಿರುತ್ತಾರೆ. ಆ ಒಂದು ಆಕ್ಷೇಪಾರ್ಹ ಮಾತುಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಇದೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಹಸನ್ ಬಾತಿಗೆಯವರು, ನಮ್ಮ ನಗರಸಭೆ ಸದಸ್ಯರಾದಂಥ ಅಪ್ಪು ಹಳ್ಳಿಯವರು, ಯುವ ಮುಖಂಡರಾದಂಥ ಸಂದಾನಿ ರೇಪಾರಿಯವರು, ಯಾಸೀನ್ ವೆಂಕಟಾಪುರ ಅವರು, ಇನ್ನೊಬ್ಬ NSU ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ವಸೀಂ ಜಾಗೀರ್ದಾರ್ ಅವರು, ನಗರಸಭೆಯ ಪರಾಜಿತ ಅಭ್ಯರ್ಥಿಯಾದಂಥ ನಮ್ಮ ಹಸೇನ್ ಸಕ್ಕರಗಡ್ಡಿಯವರು ಮತ್ತು ಇನ್ನೊಬ್ಬ ಯುವ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ. ಏನು, ಶಾಸಕರು ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೇ ಅಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ. ಅದರ ಬಗ್ಗೆ ನಾನು ಏನು ಹೇಳಲು ಬಯಸುತ್ತೇನೆ, ಕಾಂಗ್ರೆಸ್ ಪಕ್ಷವಾಗಲಿ, ವಿಶೇಷವಾಗಿ ನಮ್ಮ ಹುನಗುಂದ ಮತಕ್ಷೇತ್ರ ಶಾಸಕರಾದಂಥ ಡಾಕ್ಟರ್ ವಿಜಯ ಕಾಶಪ್ಪನವರಾಗಲಿ, ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ, ಯಾವುದೇ ಸಮಸ್ಯೆ ಬಂದಾಗ ಸ್ಥಳೀಯ ಮಟ್ಟದಲ್ಲಿ ಆಗಿರಲಿ, ರಾಜ್ಯ ಮಟ್ಟದಲ್ಲಾಗಿರಲಿ, ರಾಷ್ಟ್ರ ಮಟ್ಟದ್ದಾಗಿರಲಿ, ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಬಂದಿರ್ತದೆ. ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ತಂದಿದೆ, ಅದು ತಂದಿರೋದು ಕೇಂದ್ರದಲ್ಲಿ BJP ನೇತೃತ್ವದ NDA ಸರ್ಕಾರ ತಂದಿರೋದು, ಅದು ಕಾಂಗ್ರೆಸ್ ಪಕ್ಷ ತಂದಿರೋದು ಅಲ್ಲ. ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದಾರೆ. ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು JPCಗೆ ಕೊಡಲಾಗಿದೆ, ಇಲ್ಲಾಂದರೆ ಅದು ಪಾಸ್ ಆಗಿ ಹೋಗ್ಬಿಡ್ತಿತ್ತು. ಮತ್ತು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಮುಸ್ಲಿಂ ಬಾಂಧವರು ವಕ್ಫ್ ಪ್ರಾಪರ್ಟಿ ಉಳಿಸಲಿಕ್ಕೆ, ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು, ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಇಮೇಲನ್ನು JPCಗೆ ಕಳಿಸಿರುತ್ತಾರೆ. ಇಳಕಲ್ಗೆ ಬಂದಾಗ ಇಳಕಲ್ನಲ್ಲಿಯೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಓಣಿಗೆ ಅಡ್ಡಾಡಿ, ಮನೆಗೆ ಅಡ್ಡಾಡಿ, ನಾವು ಕೂಡ ಜುಮ್ಮಾ ದಿವಸ, ಶುಕ್ರವಾರ ದಿವಸ ಮಸೀದಿಯಲ್ಲಿ ಎಲ್ಲ ಮುಸಲ್ಮಾನರನ್ನು ಇದರ ಬಗ್ಗೆ ಈ ಒಂದು ಅಮೆಂಡ್ಮೆಂಟ್ ಅನ್ನು ವಿರೋಧಿಸಲಿಕ್ಕೆ ನಾವು ಅವರಿಗೆ ಪ್ರೇರಣೆ ಕೊಟ್ಟಿದ್ದೀವಿ. ಎಲ್ಲರೂ, ಮಹಿಳೆಯರು, ಪುರುಷರು, ಎಲ್ಲರೂ ಅವರಿಲ್ಲದೆ ಎಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಮ್ಮ ಶಾಸಕರ ವಿಷಯಕ್ಕೆ ಬಂದಾಗ, ಯಾಕಂತಂದರೆ ಇವತ್ತು ಕಳೆದಿರೋದು ಉದ್ದೇಶ ಅದೇ, ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು, ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಈ ಹಿಂದೆ CAA NRC ಈ ಕೇಂದ್ರ ಸರ್ಕಾರ ತಂದಾಗ ಹುನಗುಂದ ಮತಕ್ಷೇತ್ರದ ಸರಿಸುಮಾರು ಇಳಕಲ್ ಅಂಜುಮನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ಲನ್ನು ವಿರೋಧಿಸಿದ್ದು ತಾವೆಲ್ಲ ಸಾಕ್ಷಿ ಇದ್ದೇವೆ. ಜೊತೆಗೆ ಹುನಗುಂದ ನಗರದಲ್ಲಿಯೂ ಕೂಡ ಅಲ್ಲಿಯ ಅಂಜುಮನ್ ಸಂಸ್ಥೆ ಕೂಡ ಈ ಒಂದು CAA NRC ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ. ಜೊತೆಗೆ ಐತಿಹಾಸಿಕವಾಗಿ ಇಳಕಲ್ ನಗರದಿಂದ ಬಿಜಾಪುರವರೆಗೆ 110 ಕಿಲೋಮೀಟರ್ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಜೊತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ಇದನ್ನು ತೋರಿಸಿಕೊಟ್ಟಿರ್ತಾರೆ. ನಾನು ಮುಸ್ಲಿಮರ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ, ಒಂದು ವಿಶ್ವಾಸ ಅವರು ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ತಾವೆಲ್ಲ ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ. ಹೀಗಿರುವಾಗ ವಿನಾಕಾರಣ ಶಾಸಕರು ಮುಸಲ್ಮಾನರ ಮತಗಳನ್ನು ಓಲೈಸಿ, ಹಂಗೆ ಮಾಡಿ, ಕುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ನಿಲ್ಲೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು, ಅತ್ಯಂತ ಸುಳ್ಳುವಾದದ್ದು ಮತ್ತು ನಿರಾಧಾರವಾದ ಒಂದು ಆರೋಪ. ಜೊತೆಗೆ ನಾನು ಇನ್ನೊಂದು ಹೇಳಲು ಬಯಸುತ್ತೇನೆ, ಶಾಸಕರು ಕೇವಲ ಮುಸಲ್ಮಾನರ ಪ್ರತಿನಿಧಿ ಅಲ್ಲ,
ಅವರು ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಗಳು. ಅವರು 80,000 ಮತಗಳನ್ನು ತಗೊಂಡು ಆರಿಸಿ ಬಂದಂಥವರು. ಅವರಿಗೆ ಕೇವಲ ಮುಸಲ್ಮಾನರಷ್ಟೇ ಓಟ್ ಹಾಕಿಲ್ಲ, ಅವ್ರ ಜೊತೆಗೆ ಎಲ್ಲ ಸಮಾಜ ಬಾಂಧವರು ಓಟ್ ಹಾಕಿದ್ದಾರೆ. ಮುಸಲ್ಮಾನರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗಿರ್ಬೋದು ಅಷ್ಟೇ, ಆದರೆ ಕೇವಲ ಮುಸಲ್ಮಾನರೇ ಅಷ್ಟೇ ನಾವು ಓಟ್ ಹಾಕಿ ನಾವು ಶಾಸಕರನ್ನು ಆರಿಸಿ ತಂದೀವಿ, ರಾಜ್ಯದಾಗ ಸರ್ಕಾರ ಆರಿಸಿ ತಂದೀವಿ ಅನ್ನೋದು ಅದು ನಿಜವಲ್ಲ, ತಪ್ಪದು. ಎಲ್ಲರೂ ಹಾಕಿದ್ದಾರೆ, ಎಲ್ಲ ಸಮಾಜ ಬಾಂಧವರು ಹಾಕಿದಾಗ ಮಾತ್ರ ಒಬ್ಬರು ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯತೆ. ಹೀಗಾಗಿ ನಾನು ನಿನ್ನ ಇನ್ನೊಂದು ವಿಷಯ, ಇದು JPCಗೆ ಈಗಾಗಲೇ ನಮಗೆ ವಿಶ್ವಾಸವಿದೆ. ನಮ್ಮ ರಾಜ್ಯದ 136 ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಖಂಡನಾ ನಿರ್ಣಯವನ್ನು ತಗೊಂಡಿದ್ದಾರೆ. ಅಲ್ಲಿಗೆ ಕಳಸಾಪುರದಲ್ಲಿದ್ದಾರೆ. ತಾವು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಾವು ನೋಡ್ತಿರ್ಬೋದು, ದಿನಪ್ರತಿ ಏನು ನಡೀತಾ ಇದೆ ಅನ್ನೋದು. ನಮಗೆ ವಿಶ್ವಾಸ ಇದೆ, ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ವಲಿಮಾಗಳು, ಎಲ್ಲ ನಮ್ಮ ಮುಫ್ತಿ ಅಕ್ರಾಮ್ಗಳು, ಎಲ್ಲ ಮುಖಂಡರು, ಎಲ್ಲ ಶಾಸಕರು ಮತ್ತು ಅವರಿವರಲ್ಲದೆ ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತ ಬಾಂಧವರು ಈ ಒಂದು ಬಿಲ್ಲನ್ನು ವಿರೋಧಿಸುತ್ತಾ ಬಂದಿರುತ್ತಾರೆ. ಇಲ್ಲೇ ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊರಿಸೋದು ಅದು ಖಂಡನೆ ಅತ್ಯಂತ ಖಂಡನೀಯವಾದದ್ದು. ನಾನು SDPI ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ, ನೀವು ನಿಮ್ಮ ಮಾತನ್ನು ಹೊಡಿತುಕೋಬೇಕು. ಇದು ಸತ್ಯಕ್ಕೆ ದೂರವಾದದ್ದು. ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರ ಏನೇ ಸಮಸ್ಯೆ ಬಂದಿರಪ್ಪ ಅಂತಂದ್ರೆ ಅವರು ನಮ್ಮ ಜೊತೆಗೆ ನಿಂತಿರುತ್ತಾರೆ, ಮುಂದೂ ನಿಂತಿರುತ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಇನ್ನೊಮ್ಮೆ ನಾನು SDPI ಮುಖಂಡರಿಗೆ ನಾನು ಮಾಡ್ಕೊಳ್ತಾ ಇದ್ದೇನೆ, ಎಚ್ಚರಿಕೆಯೂ ಕೊಡ್ತಾ ಇದ್ದೇನೆ. ನೀವು ಶಾಸಕರಿಗೆ ನಿಮ್ಮ ವೈಯಕ್ತಿಕ ಕಾರಣಗಳಿಂದ ಬೆಳವಣಿಗೆ ಯಾವುದೇ ಒಂದು ಇದರಲ್ಲಿ ನೀವು ಎಳೆದು ತಂದು ಅವರಿಗೆ ತೇಜೋವಧೆ ಮಾಡಬಾರ್ದು ಅಂತ ಮತ್ತೊಂದು ಪ್ರಯತ್ನ ನೀವು ಮಾಡಿದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನೋದೊಂದು ಮಾತೊಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದನ್ನೇ ನಮ್ಮ ಹಸನ್ ಗಾದ್ಗಿಯವರು ಕೂಡ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಪ್ರತಿಭಟನೆಯಲ್ಲಿ ಆ ಪಕ್ಷದ ಮುಖಂಡರಾದ ರಂಜಾನ್ ಕಡಿವಾಲ್ ಇವರು ಹುನಗುಂದ ಮತಕ್ಷೇತ್ರದ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಕರಾಳ ಕಾನೂನಿಯನ್ನು BJP ಸರ್ಕಾರ ತಂದಿದೆ, ಅದರ ವಿರುದ್ಧ ಶಾಸಕರು ಇಲ್ಲ ಅದರ ಪರವಾಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ ಮೊದಲು ಧ್ವನಿ ಎತ್ತೋ ಏಕೈಕ ರಾಜಕೀಯ ಮುಖಂಡರು ಮತ್ತು ನಾಯಕರಂದರೆ ಅದು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನ BJP ಸರ್ಕಾರ ಮುಸ್ಲಿಮರಿಗೆ ಸಿಗ್ತಿರತಕ್ಕಂಥ 4% ರಿಸರ್ವೇಷನನ್ನು ಕಿತ್ತೆ ಹಾಕಿತು. ಅದು ಕಿತ್ತೆ ಹಾಕಿ ಲಿಂಗಾಯತ ಸಮುದಾಯಕ್ಕೆ ಕೊಡುವಾಗ ಆ ಕಾನೂನಿನ ಬಿಲ್ಲನ್ನು ಬಹಿರಂಗವಾಗಿ ಹರಿದು ಹಾಕಿ ಅದನ್ನು ವಿರೋಧಿಸಿರುವುದು ಇದೇ ನಮ್ಮ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು. ಆರೋಪ ಮಾಡೋಕೆ ಚಟ ಇರುತ್ತೆ ಕೆಲವು ಜನಕ್ಕೆ, ಆ ಚಟಕ್ಕೋಸ್ಕರ ಆರೋಪ ಮಾಡಬಾರ್ದು. ಸತ್ಯಾಸತ್ಯತೆಯನ್ನು ಅರಿತು ಮಾತನಾಡಿದರೆ ಒಳ್ಳೆಯದು. ಈ ಕಾನೂನನ್ನು ಬಹಿರಂಗವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ. ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು ಕೂಡ ವಿರೋಧಿಸಿದ್ದಾರೆ. ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ, ದೀನದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಹೋರಾಡುವಂಥ ನಾಯಕ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ. ಸುಮ್ಮನೆ ಏನೋ ಆರೋಪ ಮಾಡೋದಿದೆ ಅಂತೇಳಿ ಆರೋಪ ಮಾಡಬಾರ್ದು. ನಾನು ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇದು ಕೊನೆ. ಇನ್ನೊಂದು ಸಾರಿ ನೀವು ಸತ್ಯವನ್ನು ಅರಿಯದೆ ನಮ್ಮ ಮತಕ್ಷೇತ್ರದ ಶಾಸಕರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದೇ ಆದರೆ ನಾವು ಮತ್ತೆ ನಿಮ್ಮ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಒಂದು ಪಕ್ಷ ಇರ್ಬೋದು, ಏನಾಯ್ತು ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆರ್ಸ್ ಬಂದು BJP ಜೊತೆ ಹೋದ, ಇದೇ ಮಂಗಳೂರು ಭಾಗದಲ್ಲಿ BJP ಜೊತೆ ಹೋಗಿ ಅಧಿಕಾರ ಹಿಡಿದ. ಯಾಕೆ ನೀವು ನಮ್ಮ ಪದೇ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತೀರ? ನನಗೆ ಅದು ಅರ್ಥ ಆಗ್ತಾ ಇಲ್ಲ. BJP ಅವ್ರು ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಿಮಗೆ? ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಸಿಗ್ತಾರಾ? ಶಾಸಕರ ಬಗ್ಗೆ ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಏನ್ ಬೇಕು ಹೇಳಿ, ನಿಮಗೆ ದಾಖಲಾತಿ ನಾನು ಕೊಡಲು ಸಿದ್ಧನಿದ್ದೇನೆ. ನೀವು ಯಾರಾದರೂ ಬಹಿರಂಗ ಚರ್ಚೆಗೆ ಬಂದರೆ ನಾನು ಬರಲು ಸಿದ್ಧನಿದ್ದೇನೆ. ಕಾಂಗ್ರೆಸ್ ಪಕ್ಷದ 2013 ರಿಂದ 2018 ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು
ನಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ. ಈಗ ಮಾತ್ರ 1 ವರ್ಷ ಆಯ್ತು ಅವ್ರು ಬಂದು. ಈ 1 ವರ್ಷದಲ್ಲಿ ಸಮುದಾಯಕ್ಕೆ ಏನು ಕೊಡಬೇಕು, ಏನು ಕೊಟ್ಟಿದ್ದಾರೆ, ನಾನು ಅದು ದಾಖಲಾತಿ ಮುಖಾಂತರ ಏನು ಕೊಡ್ಲಿಕ್ಕೆ ಬಯಸ್ತೇನೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನ ಮಾಡೋದನ್ನ ಬಿಡಿ. ಈ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರವರು ಸರ್ವ ಸಮುದಾಯ, ಕೇವಲ ಮುಸ್ಲಿಂ ಒಂದೇ ಅಲ್ಲ, ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಯಾರು ನೊಂದಿದ್ದಾರೆ, ಯಾರು ಬೆಂದಿದ್ದಾರೆ, ಅವ್ರ ಜೊತೆ ಸದಾ ನಿಲ್ತಾರೆ. ವಿಶೇಷವಾಗಿ ಮುಸ್ಲಿಂ ಸಮಾಜದ ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತೇಳಿ ಎಲ್ಲಾ ಸಾರಿನೂ ಏನಿದೆ ಬಹಿರಂಗವಾಗಿ ಹೇಳಕ್ಕಾಗೋದಿಲ್ಲ. ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸಬೇಕಾಗುತ್ತೆ, ಕೆಲವು ವಿಷಯಗಳನ್ನ ಬಹಿರಂಗವಾಗಿ ತೋರಿಸದೇ ಇರಬೇಕಾಗುತ್ತೆ. ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ತಾಯಿಗೆ 4 ಮಕ್ಕಳು ಇರ್ತವೆ. ಆ 4 ಮಕ್ಕಳಿಗೂ ತಾಯಿ ಒಂದೇ ಸಮಾನ ಪ್ರೀತಿ ತೋರ್ಸಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಅದನ್ನು ಸರಿದೂಗಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ದಿದೆ. ಮತ್ತು ಶಾಸಕರು ನಮ್ಮ ಜೊತೆ ಅವಿನಾಭಾವ ಸಂಬಂಧದಲ್ಲೇ ಇದ್ದಾರೆ. ಶಾಸಕರೇ ನಮ್ಮ ಸಮಾಜ ಬಿಟ್ಟಿಲ್ಲ, ನಮ್ಮ ಸಮಾಜದ ಪರವಾಗಿ ಸದಾ ಮಾತಾಡ್ತಾರೆ. ಆದ್ದರಿಂದ ನಾನು ಈ ಒಂದು ಪತ್ರಿಕಾ ಮುಖಾಂತರ SDPI ಪಕ್ಷದ ನಾಯಕರಿಗೆ ವಿನಂತಿ ಏನಂತ ತಿಳ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಆದಂತ ತಿಳ್ಕೊಳ್ಳಿ. ನಾನು ನಿಮಗೆ ಏನಂತೆ, ದಯವಿಟ್ಟು ಇನ್ನೊಂದ್ಸಾರಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಆರೋಪ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಕೇಳಬೇಕು, ಅವ್ರಿಗೆ ಮಾತಾಡಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಪಕ್ಷಕ್ಕೆ ಅವ್ರು ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ಅವ್ರ ಹೆಸರು ನಾವು ಮಾಡಿ ಪಕ್ಷಕ್ಕೆ ಶಾಲೆ ಹಾಕೊಂಡು ಇಲೆಕ್ಷನ್ ಮಾಡಿ ಈಗ SDPI ಪಕ್ಷದಲ್ಲಿ ಇದ್ದಾರೆ. ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅವ್ರ ಪಕ್ಷಕ್ಕೆ ಅವ್ರ ಪ್ರೀತಿಯಿಂದ ಮಾತಾಡಿ, ಆದರೆ ನಮ್ಮ ಶಾಸಕರ ಬಗ್ಗೆ ಅವ್ರು ಮಾತಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರ ವಾದ ಏನಂತಂದ್ರೆ ಕೇವಲ ಬೆರಳಿಕೆಯಷ್ಟು ಮುಸ್ಲಿಂ ನಾಯಕರನ್ನ ಇಟ್ಕೊಂಡು ಅವರಷ್ಟೇ ಇಡೀ ಮುಸ್ಲಿಂ ಸಮುದಾಯವಲ್ಲ, ಈ ಮುಸ್ಲಿಂ ಸಮುದಾಯವಲ್ಲ, ಮೂಲೆಯಲ್ಲಿರುವಂಥ ಕೊನೆಯ ವ್ಯಕ್ತಿ, ಮುಸ್ಲಿಂ ಸಮಾಜದ ಕೊನೆಯ ವ್ಯಕ್ತಿಗೂ ಕೂಡ ನೋವಾಗೈತಿ ವಕ್ಫ್ ಬೋರ್ಡಿಂದ. ಕರೆಕ್ಟಾ? ಆ ಕಾರಣಕ್ಕೆ ಶಾಸಕರಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರವಾಗಲಿ ಅದ್ರ ವಿರುದ್ಧ ಹೊರಗಡೆ ಬಂದು ಧ್ವನಿ ಆಗ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ ಅನ್ನೋ ಪರಿಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಅದಕ್ಕೆ ತಮ್ಮ ಸರ್ ಈಗಾಗಲೇ ಒಂದು ಸ್ಪಷ್ಟೀಕರಣ ಕೊಟ್ಟರೆ ನೀವು ಈಗ ನೇರವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾರೆ. ಎಲ್ಲಿ ಇದ್ರ ಬಗ್ಗೆ ಇದುವರೆಗೂ ವಕ್ಫ್ ಬೋರ್ಡ್ ಬಗ್ಗೆ ಎಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಅವರು ಮಾತನಾಡ್ತಾರೆ. ಇಲ್ಲೇ 2 ವಿಷಯ ಅದಾವು. ಒಂದು, ವಕಫ್ ಅಮೆಂಡ್ಮೆಂಟ್ ಏನು ತಂದಿದೆಯಲ್ಲ ಕೇಂದ್ರದ NDA ಸರ್ಕಾರ, ಅದರ ವಿರುದ್ಧ ನಾವು ಅಭಿಯಾನ ನಡೆಸಿವಿ ಆಲ್ರೆಡಿ. ಅವರೇನಂತಾರ, ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಬಹಿರಂಗವಾಗಿ ಬಂದು ಮಾಡಲಿ ಅಂತಾರೆ. ಈಗಾಗಲೇ ಕೇಂದ್ರದಲ್ಲಿ, ನಾ ಎಲ್ಲೇ ಮುಂಚೆ ಕೇಳಿದ್ದೀನಿ, ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ವಿರೋಧ ಪಕ್ಷದವರು ಮತ್ತು NDAಯಲ್ಲಿ ಇರುವಂಥ ಪಕ್ಷಗಳು ಕೂಡ ಇದನ್ನು ವಿರೋಧಿಸಿವೆ. ಅವರು ವಿರೋಧ ಮಾಡದೆ ಹೋದಲ್ಲಿ ಅದು JPCಗೆ ಹೋಗ್ತಿದ್ದಿಲ್ಲ, ಅದು ಕಾನೂನಾಗಿ ಬಂದ್ಬಿಡ್ತಿತ್ತು. ಹೀಗಾಗಿ ಕೇಂದ್ರದಿಂದನೂ ವಿರೋಧ ಆಗಿದೆ, ಅದು ರಾಜ್ಯದಿಂದನೂ ವಿರೋಧ ಆಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ, ನಾನು ಹೇಳ್ತಾ ಇದ್ದೆ, ಜವಾಬ್ದಾರಿ ಬ್ಲಾಕ್ ಅಧ್ಯಕ್ಷನ ಹೇಳ್ತಾ ಇದ್ದೇನೆ, ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಮುಂದೂ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಅವರು ತಾಲೂಕಿಗೆ ತಂದಂಥ ಕೊಡುಗೆಗಳನ್ನು ಹೇಳ್ಕೊಂತ ನಿಂತರೆ ಇದು ಪತ್ರಿಕಾಗೋಷ್ಠಿ 2 ತಾಸು 3 ತಾಸು ಆದರೂ ಸಾಲಂಗಿಲ್ಲ. ನೀವು ಕಳೆದ ಅವಧಿ ಬಿಡಿ, ಇದೇ ಅವಧಿಯಲ್ಲಿ ಈಗಾಗಲೇ 5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಫಂಡ್ ತಂದಿದ್ದಾರೆ, ಕೆಲಸನ ಹಾಕಿದ್ದಾರೆ. ಅವ್ರ ಮೇಲೆ ವಿನಾಕಾರಣ ನೀವು ನಿಮ್ದೇನಾರ ಪರ್ಸನಲ್ ಏನಾಗಿತ್ತಪ್ಪ ಅಂತಂದ್ರೆ ಅದು ಮಾಡೋದು ತಪ್ಪು. ನೀವು ಪ್ರತಿಭಟನೆ ಮಾಡಾಕತ್ತೀರಿ, ಮಾಡ್ರಿ, ನಾವು ಮಾಡಾಕತ್ತೀವಿ, ನೀವು ಮಾಡಾಕತ್ತೀರಿ. ಬಟ್ ವಿಶೇಷವಾಗಿ ಪ್ರತ್ಯೇಕವಾಗಿ ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಮಾತಾಡೋದು ಇದು ಯಾವ ಕಾರಣಕ್ಕೂ ಸರಿಯಲ್ಲ. ಇನ್ನು ಮುಂದೆ ಇಂಥ ಮಾತನ್ನು ಮಾತಾಡಲಿಕ್ಕೆ ಹೋಗಬೇಡ್ರಿ ಅನ್ನೋದೊಂದು ಎಚ್ಚರಿಕೆಯನ್ನು ನಾವು ಅವರಿಗೆ ಕೊಡಲು ಬಯಸ್ತೀವಿ. ಇನ್ನೊಂದು ಮಾತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರು, ಕ್ಷೇತ್ರದಲ್ಲಿ ಕೇವಲ ಮುಸಲ್ಮಾನರಿಂದ ಗೆದ್ದಿಲ್ಲ, ಎಲ್ಲರಿಗೂ ಗೆದ್ದೈತಿ ಅಂತ ನೀವು ಹೇಳಿ. ಅಂದ್ರೆ ಅವ್ರ ಮಾತನ್ನು ನೀವು ವಿರೋಧಿಸ್ತೀರಿ, ಕೇವಲ ಮುಸಲ್ಮಾನರಿಂದ ಗೆದ್ದಿಲ್ಲ ಅನ್ನೋದು ನೀವು ಒಪ್ಕೋತೀರಿ. ವಿರೋಧಿಸೋದಲ್ಲ, ನಾನು ಸರಿಪಡಿಸ್ತಾ ಇದ್ದೀನಿ. ಈ ಹಿಂದಿನ ನಾನು ಚುನಾಯಿತ ನಂತರ ಹೇಳಿದ್ವಿ, ನಾವು ಯಾವುದೇ ಒಂದು ಸಮಾಜದ ಒಂದು ಓಟು ಬಂದರೂ ಅದು ಅಷ್ಟೇ ಗೌರವ ಅಂತೇಳಿ. ಮುಸ್ಲಿಮರ ಪ್ರಮಾಣ ಪರ್ಸೆಂಟೇಜ್ದಲ್ಲಿ ಹೆಚ್ಚಿರ್ಬೋದು, ಆದರೆ ಮುಸ್ಲಿಮರೇ ಅಧಿಕಾರಕ್ಕೆ ತಂದಾರ ಅನ್ನೋ ವಾದ ಅದು ಅಲ್ಲ. ಇದೇ ಮಾತನ್ನ ಹಿಂದೆ ಉಸ್ಮಾನ್ ಗಡಿ ಮುನ್ನಾಬಾದ್ ಅವರು ಹೇಳಿದ್ರು. ಅದಕ್ಕೆ ಕೇಳಿದೆ ನಾನು, ಅವ್ರ ವಾದನೂ ಅದೇ ಇತ್ತು, ಇವ್ರ ವಾದನೂ ಅದೇ ಇತ್ತು, ಅದಕ್ಕೆ ಕೇಳಿದೆ ನಾನು. ಉಸ್ಮಾನ್ ಗಡಿ ಮುನ್ನಾಬಾದ್ ಅವ್ರದ್ದು ಪಾರ್ಟಿ ಬೇರೆ ಇದೆ, ನಾವು ಅವ್ರ ಬಗ್ಗೆ ಹೇಳಾಗಿಲ್ಲ. ನಮ್ಮ ನಾಯಕ, ನಮ್ಮ ಹಿರಿಯರವರು ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಐತಿ.